ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಿದ್ದೀರಾ ನಂದಿಸ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಮುಂದೆ ಬರುವಂತಹ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಇವಾಗ ಹೆಣ್ಮಕ್ಳು ಸೀರೆ ಉಟ್ಟಾಗ ಎಷ್ಟು ಚೆಂದ ಕಾಣಿಸ್ತಾರಲ್ವಾ. ಸೊ ಆ ಸೀರೆಗೆ ಮೆರುಗು ತಂದ್ಕೊಡೋ ಅಂಥದ್ದೇ ಜ್ಯುವೆಲರಿ ಅಂತಲೇ ಹೇಳ್ಬೋದು. ಮೀಶೋಯಿಂದ ಕೆಲವೊಂದು ಜ್ಯುವೆಲರಿ ಹಾಗೂ ಜುಮ್ಕಾನ ಆರ್ಡ್ರ್ ಮಾಡಿದ್ದೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ತುಂಬ ಹೈ ಲೆವೆಲಲ್ಲೂ ಇಲ್ಲ ಅಥವಾ ಲೋ ಲೆವೆಲಲ್ಲೂ ಇಲ್ಲ. ಮಿಡಲ್ ಕ್ಲಾಸ್ ಪೀಪಲ್ ಎಷ್ಟು ಅಮೌಂಟ್ಗೆ ಬೈ ಮಾಡ್ಬೋದು, ಸೊ ನಾನು ಅಷ್ಟು ಅಮೌಂಟಿಗೆ ಬೈ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಾಡಕ್ಟ್ ಏನಿದೆ ಅಂತ ಚೆಕ್ ಮಾಡೋಣ. ನಾನು ಆಲ್ರೆಡಿ ಇದನ್ನು ತೆಗೆದು ನೋಡಿದ್ದೀನಿ, ಬಟ್ ಅಷ್ಟು ಕ್ಲಾರಿಟಿಯಾಗಿ ನೋಡಿಲ್ಲ. ಸುಮ್ಮನೆ ಮೇಲೆ ಅದೇ ಬಂದಿದೆಯಾ ಅಥವಾ ರಿಟರ್ನ್ ಮಾಡಬೇಕಂತ ನೋಡಿರೋದು ಅಷ್ಟೇ. ಇದು ನಾನು ಬ್ಲ್ಯಾಕ್ ಕಲರ್ ಆರ್ಡ್ರ್ ಮಾಡಿದ್ದು. ನಾನು ನಿಮಗೆ ಸೈಡಲ್ಲಿ ಪಿಕ್ ಹಾಕಿರ್ತೀನಿ, ನೀವು ನೋಡ್ಕೋಬೋದು ಯಾವುದು ಅಂತ. ನಿಮಗೆ ಬೇಕಂದರೆ ನೀವು ಡಿಸ್ಕ್ರಿಪ್ಷನ್ ಕೂಡ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಹೋಪ್ಸ್ ಇದೀಗ ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಈ ಥರ ಒಂದು ಜುಮ್ಕ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಓ ಗಾಡ್, ಇದು ನೋಡಿ ಬ್ಲ್ಯಾಕ್ ಕಲರ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಿದ್ದೋಗ್ಬಿಟ್ಟಿದೆ ಪರ್ಲು. ತುಂಬ ಬೇಜಾರಾಗ್ತಿದೆ, ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಇದು ಬಂದು ತುಂಬ ದಿನ ಆಯಿತು. ಸೊ ನಾನು ಇದನ್ನು ರಿಟರ್ನ್ ಕೂಡ ಮಾಡೋದಕ್ಕಾಗೋದಿಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬ್ಲ್ಯಾಕ್ ಕಲರ್ ಆ್ಯಂಡ್ ಈ ಮುತ್ತೆಲ್ಲ ಕೊಟ್ಟಿದ್ದಾರಲ್ಲ, ಇದು ವೈಟು, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದು ಕೂಡ ನೆಕ್ಲೆಸ್ಸು. ಇದನ್ನು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಿದ್ರ ಪ್ರೈಸ್ ಲಿಟ್ರಲಿ ನನಗೆ ಗೊತ್ತಿಲ್ಲ ಎಷ್ಟಂತ. ನಾನು ನಿಮಗೆ ಆಮೇಲೆ ಅದನ್ನು ಸೈಡಲ್ಲಿ ಪಿಕ್ ಹಾಕಿರ್ತೀನಿ, ನೀವು ಅವಾಗ ಚೆಕ್ ಮಾಡ್ಕೋಬೋದು. ಇದಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆದರೆ ನನಗೆ ಬೇಜಾರು ಏನಂತಂದರೆ, ಇದರಲ್ಲಿ ಸೈಡಲ್ಲಿ ಒಂದರಲ್ಲಿ ಏನಿಲ್ಲ, ಒಂದು ಚೆನ್ನಾಗಿದೆ. ಇದು ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇದನ್ನು ನನಗೆ ವೇರ್ ಮಾಡಿ ತೋರಿಸ್ತೀನಿ. ವಾವ್, ಸೂಪರಾಗಿದೆ ಅಲ್ಲ. ಓ ಮೈ ಗಾಡ್, ನಂದು ಹೇರ್ ಇಗ್ನೋರ್ ಮಾಡಿಬಿಡಿ ಪ್ಲೀಸ್. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ಸೀರಿಯಸ್ಲಿ ಈ ಡ್ರೆಸ್ಗೆ ನಾನು ನಿಜ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಹೇಳೋದಕ್ಕೂ ಆಗ್ತಿಲ್ಲ. ಬಟ್ ನೀವೇ ಇದನ್ನು ಜಡ್ಜ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ. ಸೀರಿಯಸ್ಲಿ ನನಗೆ ಬ್ಲ್ಯಾಕು ಮತ್ತು ಇದು ತುಂಬಾ ಸೂಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ವಾವ್, ಸೋ ಗುಡ್. ಇದನ್ನು ನಾನು ನಿಮಗೆ ಇಲ್ಲಲ್ಲ ಅಥವಾ ಇಲ್ಲಲ್ಲ ಗೊತ್ತಿಲ್ಲ, ನಾನು ಎಲ್ಲಿ ಪಿಕ್ ಆಗ್ತೀನಿ ಅಂತ. ಸೊ ನೀವು ನೋಡಿಬಿಟ್ಟು ಬೈ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ದಯವಿಟ್ಟು ಇದನ್ನು ಬೈ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಹೇಗಿದೆ ಅಂತ. ಇದು ಸೇಮ್ ಇದೇ ಥರನೇ ಅಂತ ಅಂದ್ಕೊತೀನಿ, ಬಟ್ ನಾನು ಯಾವುದು ಆರ್ಡ್ರ್ ಮಾಡಿದೆ ನನಗೆ ಸೀರಿಯಸ್ಲಿ ನೆನಪಿಲ್ಲ. ನೋಡೋಣ ಹೇಗಿದೆ ಅಂತ. ಸೀರಿಯಸ್ಲಿ ಗೈಸ್, ನನಗಂತೂ ತುಂಬಾ ಇಷ್ಟ ಆಯಿತು. ದೇವ್ರೆ, ಜುಮ್ಕನೇ ನನಗೆ ತುಂಬಾ ಇಷ್ಟ ಆಯಿತು. ಮೀಶೋದಲ್ಲಿ ತುಂಬ ರೇಟಿಂಗ್ಸ್ ಇರೋವಂಥ ಜುಮ್ಕ ಇದು. ನೀವು ನೋಡ್ತಿರೋದು ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಇದನ್ನು ಮೀಶೋದಲ್ಲಿ ನೋಡುವಾಗ ತುಂಬಾ ಬಿಗ್ ಆಗಿತ್ತು, ನನಗಿದು ಸ್ವಲ್ಪ ಸ್ಮಾಲ್ ಅನ್ನಿಸ್ತಿದೆ. ಬಟ್ ಇಟ್ಸ್ ಓಕೆ. ಇದನ್ನು ವೇರ್ ಮಾಡಿ ನೋಡೋಣ ಹೇಗಿದೆ ಅಂತ. ಸಿ ಎಷ್ಟು ಚೆನ್ನಾಗಿದೆ. ವಾವ್, ದಿಸ್ ಇಸ್ ಸೋ ಕ್ಯೂಟ್, ಎಲಿಗೆಂಟ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಇದು ಕೂಡ ಮಲ್ಟಿ ಕಲರ್ ಕೂಡ ಇದೆ. ಆ್ಯಂಡ್ ಇದು ಎಲ್ಲ ಸ್ಯಾರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಚೂಡಿದಾರ್ ಹಾಕ್ದಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಕ್ಕತ್ತಾಗಿದೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನಾನು ವೇರ್ ಮಾಡ್ತೀನಿ. ಏನು ಸಕ್ಕತ್ತಾಗಿದೆ ಹುಡುಗ. ಇದು ಮೀಶೋದಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಬರ್ತಿದೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತಿರೋದು. ಯಪ್ಪ ಗುರುವೆ, ಆ ನೆಕ್ಲೆಸ್ನ ಬಿಚ್ಚುವಾಗಂತೂ ಸಿಕ್ಕಾಬಿಟ್ಟೆ ಪೇನ್ ಆಯಿತು. ಹೇರಿಗೆಲ್ಲ ಸಿಕ್ಕಾಕೊಂಡ್ಬಿಟ್ಟಿತ್ತು. ಸೊ ಅದರಿಂದ ನಾನು ಕಟ್ ಮಾಡಿಬಿಟ್ಟೆ ಅದು ಕ್ಲಿಪ್ ಮಾತ್ರ. ಸೊ ಇವಾಗ ನೀವು ನೋಡ್ತಿರೋದು
ನಿಜವಾಗ್ಲೂ ಇದಂತೂ ಸ್ಯಾರಿ ಉಟ್ರೆ ಗುರು ಮಸ್ತಾಗಿ ಕಾಣಿಸುತ್ತೆ. ಸೀರಿಯಸ್ಲಿ ನನಗಿದು ಪ್ರೈಸ್ ಏನಂತ ಗೊತ್ತಿಲ್ಲ, ನಾನು ಆಮೇಲೆ ಹಾಕ್ತೀನಿ ಸೈಡಲ್ಲಿ, ನೀವು ನೋಡ್ಕೊಳ್ಳಿ. ಮೇ ಬಿ ಇದೆಲ್ಲ 200 ಒಳಗಡೆನೇ ಇರುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ. ಓ ಶಿಟ್, ಇದು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಅದಂತೂ ತುಂಬ ಖುಷಿ ಆಯಿತು ಮೀಶೋದಲ್ಲಿ. ಅರೆ ಅಂದರೆ ಈ ಡ್ರೆಸ್ಗೆ ಇದು ಅಷ್ಟೇನು ಸೂಟ್ ಅನ್ನಿಸ್ತಿಲ್ಲ. ಸ್ಯಾರಿ ಎಲ್ಲಾದರೂ ಟೆಂಪಲ್ಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಈ ಡ್ರೆಸ್ಗಂತೂ ಸೂಟ್ ಆಗ್ತಿಲ್ಲ. ಈ ಡ್ರೆಸ್ನ ಹೊರತುಪಡಿಸಿ ನೋಡಿದಾಗ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ನ ನೋಡೋಣ ಅದು ಹೇಗೆ ಬಂದಿದೆ ಅಂತ. ಮೇ ಬಿ ಇದು ಯಪ್ಪ ಇದರಲ್ಲಿ ಏನೂ ಕೊಟ್ಟಿಲ್ಲ, ಅದು ಎಷ್ಟು ಪ್ರೈಸು ಏನು ಎತ್ತ ಅಂತ ಏನೂ ಇಲ್ಲ. ಸುಮ್ಮನೆ ಕ್ವಾಂಟಿಟಿ ಒಂದಂತ ಕೊಟ್ಟಿದ್ದಾರೆ ಮತ್ತು ಸೈಜು ಫ್ರೀ ಸೈಜ್ ಅಂತ ಕೊಟ್ಟಿದ್ದಾರೆ. ಬಟ್ ಪ್ರೈಸ್ ಎಲ್ಲ ಇದ್ರ ಮೇಲೆಲ್ಲ ಇಲ್ಲ. ನೋಡೋಣ ಇದು ಹೇಗಿದೆ ಅಂತ. ಇದೂ ಕೂಡ ಒಂದು ಜುಮ್ಕಾನೇನೆ, ಬಟ್ ಇದು ಸಿಲ್ವರಲ್ಲಿದೆ. ಓ ಮೈ ಗಾಡ್, ಇಲ್ಲಿ ನೋಡ್ತಿದ್ದೀರಾ? ವಾವ್. ನೈಟ್ ಟೈಮಲ್ಲಿ ಯಾವುದಾದ್ರೂ ಫಂಕ್ಷನ್ ಇದೆ, ನೈಟು ರಿಸೆಪ್ಷನ್ ಆ ಥರ ಏನಾದ್ರು ಇದ್ರೆ ಇದು ಹಾಕ್ಕೊಂಡ್ಬಿಟ್ರೆ ಮಾತ್ರ ತುಂಬ ಕಮ್ಮಿ ಪ್ರೈಸಲ್ಲಿ ಈ ಥರ ಒಂದು ಹೊರಗಡೆ ನೀವು ತೊಗೊತೀನಿ ಅಂದ್ರೂ 150, 180, 200 ಅಂತ ಹೇಳ್ತಾರೆ. ಬಟ್ ಮೀಶೋದಲ್ಲಿ ಆಫರ್ ಇತ್ತು. ಸೊ ಇವಾಗ ಎಷ್ಟಾಗಿದೆಯೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಅದನ್ನು ಚೆಕ್ ಮಾಡಿ ನಿಮಗೆ ಕಳಿಸ್ತೀನಿ. ಸಕ್ಕತ್ತಾಗಿದೆ ಮಾತ್ರ. ಹೇಗೆ ಕಾಣಿಸ್ತದೆ ಅಂತ ನೀವೇ ಹೇಳಬೇಕು. ನಿಮಗೆ ಯಾವ ಜ್ಯುವೆಲರಿ ಇಷ್ಟ ಆಯಿತು ಅಂತ ನೀವು ಹೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಂತ ನೋಡೋಣ. ಇವಾಗ ನಾನು ಏನೇನೆಲ್ಲ ಜುಮ್ಕಾನ ನಾನು ವೇರ್ ಮಾಡಿದೆ ಅದು ಮತ್ತು ಇನ್ನೊಂದು ಸೆಟ್ಟೇನು ಯೂಸ್ ಮಾಡಿದೆ, ಅದು ಯಾವುದು ನಿಜ ವೆಯ್ಟೇ ಇಲ್ಲ ಗೈಸ್. ಸಿಕ್ಕಾಬಟ್ಟೆ ಲೈಟ್ ವೆಯ್ಟ್ ಅಂತಲೇ ಹೇಳ್ಬೋದು. ಇದು ನೀವು ನೋಡ್ತಿದ್ದೀರಲ್ಲ, ಇದು ಕೂಡ ಒಂಥರ ಸೆಟ್ ಅಂತಲೇ ಹೇಳ್ಬೋದು. ಇವಾಗ ನಾನು ವೈಟ್ ಮತ್ತು ಬ್ಲ್ಯಾಕ್ ಫಸ್ಟ್ ತೋರಿಸಿದ್ನಲ್ಲ, ಸೇಮ್ ಅದೇ ಥರದ್ದೇ. ನನಗೆ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ, ನಾನು ಸೈಡಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನೀವು ನೋಡ್ತಿದ್ದೀರಲ್ಲ, ಇದು ಮಲ್ಟಿ ಕಲರೇನೆ. ಇಲ್ಲಿ ನೋಡಿ ಚೆನ್ನಾಗಿದೆಯಲ್ಲ, ಇದು ಮಲ್ಟಿ ಕಲರು. ಯಾವುದೇ ಸ್ಯಾರಿ ಅಥವಾ ಯಾವುದೇ ಕಲರ್ ಸ್ಯಾರಿ, ಯಾವುದೇ ಕಲರ್ ಚೂಡಿದಾರ್ ಹಾಕ್ಕೊಂಡು ಚೆನ್ನಾಗಿ ಸೂಟ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇದರಲ್ಲಿ ಕಲರ್ ಇದೆ. ನಾನು ಮಾತ್ರ ಇದು ಮೆರೂನ್ ಶೇಡು ಅಥವಾ ರೆಡ್ ಶೇಡ್ ಅಂತಲೇ ಹೇಳ್ಬೋದು. ಇದು ನಾನು ತೊಗೊಂಡೆ. ಇದರಲ್ಲಿ ಗ್ರೀನು, ಬ್ಲ್ಯಾಕು, ಪಿಂಕು ಆ ಥರ ಎಲ್ಲ ಇದೆ. ಬಟ್ ನನಗದು ಯಾವುದು ಇಷ್ಟ ಆಗಿಲ್ಲ. ಸೊ ನಾನು ಇದನ್ನು ಬೈ ಮಾಡಿದೆ. ನಿಮಗೆ ಕಲರ್ ಮೇಲೆ ಆಪ್ಷನ್ ಇದೆ, ನೀವು ಬೈ ಮಾಡ್ಬೋದು. ಮತ್ತು ಇದು ನೋಡಿ, ಇದರಲ್ಲಿ ಲಕ್ಷ್ಮೀದು ಕೊಟ್ಟಿದ್ದಾರೆ, ಗ್ರೀನ್ ಮೆರೂನು. ಇದನ್ನು ನೀವು ಗ್ರೀನ್ ಸ್ಯಾರಿ ಉಟ್ರೂ ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ಮೆರೂನ್ ಸ್ಯಾರಿ ಉಟ್ರೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸ್ಯಾರಿಗೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಚೆನ್ನಾಗಿದೆ. ಇದನ್ನು ಕೂಡ ನಾನು ವೇರ್ ಮಾಡಿ ತೋರಿಸ್ತೀನಿ ನೋಡಿ. ಎಲ್ಲ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಎಷ್ಟು ಸಕ್ಕತ್ತಾಗಿದೆ ಅಲ್ವಾ. ಬಟ್ ಈ ಡ್ರೆಸ್ಗೆ ಅಷ್ಟೊಂದು ಸೂಕ್ತ ಅಂತ ಅನ್ನಿಸ್ತಿಲ್ಲ. ಬಟ್ ಇದನ್ನು ನೀವು ಸ್ಯಾರಿಗೆ ಅಥವಾ ಫಂಕ್ಷನ್ಗಳಲ್ಲಿ ಸ್ಯಾರಿ ಉಟ್ಕೊಂಡು ಇದನ್ನು ವೇರ್ ಮಾಡಿದ್ರೆ ಮಸ್ತಾಗಿ ಕಾಣಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ. ಈ ಓಲೆ ಫಿನಿಶಿಂಗ್ ಆಗಿರ್ಬೋದು ಅಥವಾ ಇಲ್ಲಿ ಮುತ್ತೆಲ್ಲ ಕೊಟ್ಟಿದ್ದಾರಲ್ಲ ಅದ್ರದ್ದು ಫಿನಿಶಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಸೊ ಇಷ್ಟ ಗೈಸ್ ನನ್ನ ಮೀಶೋ ಜ್ಯುವೆಲರಿ ಹಾಲ್ ಅಂತಲೇ ಹೇಳ್ಬೋದು. ನಿಮ್ಗೆ ಹೇಗೆ ಅನ್ನಿಸ್ತು, ನಿಮಗೆ ಯಾವ ಜ್ಯುವೆಲರಿ ಇಷ್ಟ ಆಯಿತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ಆ್ಯಂಡ್ ಇದು ನನಗೆ ಅಷ್ಟೊಂದು ಮೀಶೋ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡೋದಕ್ಕೆ ಬರೋದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ರಿವ್ಯೂ ಮಾಡಬೇಕು ಅಂತ ಏನು ನಾನು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಲ್ಲ. ಬಟ್ ನನಗೆ ಯಾಕೋ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದರಿಂದ ನಾನು ಇದನ್ನು ಹೇಳಿದೆ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಮೀಶೋದಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಬರೋದಕ್ಕೆ, ಆದರೆ ಒಂದು ವಾರ ಅಂತ ನೋಡಿದಾಗ ಬಂದುಬಿಡುತ್ತೆ ಬೇಗ. ನನಗಂತೂ ಎಲ್ಲ ಪ್ರಾಡಕ್ಟೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ಲೈಟ್ ವೆಯ್ಟ್ ಆಗಿದೆ. ನನಗೆ ಅದು ತುಂಬ ಇಷ್ಟ ಆಯಿತು. ಕೆಲವೊಂದು ಐಟಮ್ಗಳು ಏನಾಗ್ಬಿಡುತ್ತೆ ಅಂದರೆ ತುಂಬಾ ಜಾಸ್ತಿ ಹೆವಿ ಭಾರ ಆಗುತ್ತೆ. ಒಂದು 5 ನಿಮಿಷ ಹಾಕ್ಕೊಳ್ಳೋದಕ್ಕೇ ತುಂಬಾ ಕಷ್ಟ ಆಗುತ್ತೆ. ಸೊ ಅಂಥದ್ರಲ್ಲಿ ಇಂಥ ಜ್ಯುವೆಲರಿಗಳನ್ನ ತೊಗೊಂಡು ಹಾಕ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ಹಾಕ್ಕೊಂಡ್ರೂ ಏನೂ ನೋವಾಗೋದಿಲ್ಲ. ಅಂಥ ಜ್ಯುವೆಲರಿ ಅಂತಲೇ ಹೇಳ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ
ನಾನು ಇದನ್ನು ಪ್ರೈಸ್ದು ಮತ್ತು ಮೀಶೋದಲ್ಲಿರೋ ಲಿಂಕ್ನ ನಾನು ನಿಮಗೆ ಶೇರ್ ಮಾಡಿರ್ತೀನಿ, ದಯವಿಟ್ಟು ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಹೇಗಿತ್ತು? ನಾನು ಅಷ್ಟೊಂದು ಚೆನ್ನಾಗಿ ರಿವ್ಯೂ ಮಾಡಿಲ್ಲ ಅಂತ ನನಗೆ ಗೊತ್ತು, ಬಟ್ ಇಟ್ಸ್ ಓಕೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಅದು ಫ್ರೀ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಇದೇ ಥರ ನನ್ನ ವೀಡಿಯೋಸ್ನ ನೋಡಿ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೊ ಮಚ್.